ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರುಸ್ ಚಿಕ್ಕಿ ವ್ಲಾಗ್. ಸೊ ಇವತ್ತು ನಮ್ಮ ಅಕ್ಕ ಮಗಳ್ದು ಬರ್ತಡೇ ಇದೆ. ಬನ್ನಿ ತೋರ್ಸಿನಿ ನಮ್ಮ ಅಕ್ಕ ಮಗಳನ್ನ. ಚಂಪು ಚಂಪು ನೋಡಿ ನಮ್ಮ ಅಕ್ಕ ಮಗಳು ಇವಳು ಚಂಪಕಲಿ ಅಂತ. ಚಂಪು ಹಾಯ್. ಚಂಪು ಹಾಯ್. ಇವನು ನಮ್ಮ ಅಕ್ಕ ಮಗ. ಇವನ ಹೆಸರು ತನ್ಮಯ್, ಇವಳ ಹೆಸರು ಹರ್ಷಿಕಾ. ತನ್ಮಯ್ ಹಾಯ್. ಹಾಯ್ ಅಲ್ಲ ಮತ್ತೆ ನಮ್ಮ ಅಮ್ಮ ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ನಮ್ಮ ನಮ್ಮ ಪಾಲ್ ದೇವ್ರು ಇವರು. ನಮ್ಮನೆ 9 ತಿಂಗಳು ಎತ್ತಿ ಸಾಕಿ ನಮ್ಮನ್ನ ಬೆಳೆಸಿರೋರು ಇವರು. ನಮ್ಮಮ್ಮಗೆ ಇಷ್ಟೇ ಮಾಡಿದ್ರು. ನಮ್ಮ ಅಮ್ಮ ಋಣ ತೀರ್ಸಾಕಾಗಲ್ಲ. ಸೊ ನಮ್ಮ ಪಾಲ್ ದೇವರು ಅವಾಗವಾಗೂ ಕರೆಯಮ್ಮ. ಆದರೂ ನಮ್ಮ ಪಾಲ್ ದೇವರು ನಮ್ಮ ಅಕ್ಕ ಕೆಲಸ ಇಲ್ಲ. ಸರಿ ಬನ್ನಿ, ಸುಮ್ಮನೆ ಹೋಗ್ಬಿಟ್ಟು ಕಾರ್ನ ಪಾರ್ಕಿಂಗ್ ಮಾಡ್ಕೊಂಡು ಬರೋಣ. ಚಂಪು ಹೋಗೋ ಚಂಪು. ಹಾಯ್ ಸರ್. ಹಾಯ್ ಸರ್. ಹಾಯ್ ಹೊಲ್ಗೆ ಹಾಯ್ ಹೊಲ್ಗೆ ಬಾ ಬೇಟ ಮಮ್ಮ ಬಾ. ಹಾಯ್ ಬಾಯ್ ಸರ್. ಬಾಯ್ ಗಾಯ್ಸ್. ಸರಿ ಬಾ ಮಾ ಚಂಪು ತೊಳ್ಕೊಂಬಲ್ಲಕ್ಕೆ ಬನ್ನಿ ಗಾಯ್ಸ್. ಅದೇ ಟೆರೆಸ್ ಬೇಡ ಬಾ. ಬಾಬಾ ಸರ್ಪ್ರೈಸ್ ಐತೆ. ಕುತ್ಕೊಳ್ಳಿ, ಕರೆಕ್ಟಾಗಿ ಕುತ್ಕೊಳ್ಳಿ. ಡೋರ್ ಹಾಕು. ಇವಾಗ ಮುರುಡೇಶ್ವರಕ್ಕೆ ಹೋಗೋಣ ಅಂತೀಯಾ? ಸ್ವಿಮ್ಮಿಂಗ್ ಪೂಲಾ? ಸರಿ ಮಚ್ಚ, ಎಲ್ಗೋಗೋಣ? ನಮ್ಮ ಅಕ್ಕಗೆ ದೇವ್ರ ಭಕ್ತಿ ಜಾಸ್ತಿ ನೋಡಿ. ದೇವ್ರ ಮನೇನೆ, ದೇವ್ರನ್ನ ತಿರುಪತಿಗೆ ಹೋಗಿ ನೋಡೋ ಬದಲು ಇಲ್ಲೇ ಬಂದು ನೋಡ್ಬಿಡೋದು. ದೇವ್ರನ್ನ ಹಂಗೆ ಇಲ್ಲೇ ಎತ್ಕೊಂಡ್ಬಂದು ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನಮ್ಮ ಅಕ್ಕ ಏನೋ ಟ್ಯೂಷನ್ ತೆಗಿತಾ ಇದ್ದಾರೆ. ಮಾತಾಡ್ಸೋಣ ನಮ್ಮ ಅಕ್ಕ. ನಿಮ್ಮ ಹೆಸರು? ಹಾಂ ಜೋರಾಗಿ ಮಾತಾಡಿ. ನೀವು ಟ್ಯೂಷನ್ ಮಾಡ್ತಿದ್ದೀರಾ? ಸೊ ಗೈಸ್, ಅಲ್ಲಿಂದ ಸಮ್ ರೀಸನ್ನಿಂದ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಹಂಗೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ನಮ್ಮ ಅಣ್ಣ ಕಾಲ್ ಮಾಡಿಬಿಟ್ಟು ನಾನು ಅಲ್ಲೇ ಇದ್ದೀನಿ ಅಂತ ಇಲ್ಲ. ಸೊ ನಮ್ಮ ಅಣ್ಣನ ಹೋಗ್ಬಿಟ್ಟು ಪಿಕ್ ಮಾಡೋಣ ಅಂತ ಸ್ಟೇಷನ್ ಹತ್ರ ಹೋಗಿ ಮತ್ತು ನಮ್ಮ ಅಣ್ಣನ ಪಿಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ರು. ಸೊ ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗುವಾಗ ಗೊತ್ತಾಯಿತು ಕಾರ್ ಟಯರಲ್ಲಿ ಗಾಲಿ ಇಲ್ಲ ಅಂತ. ಸೊ ಆಮೇಲೆ ಅಲ್ಲೇ ನಿಯರ್ ಬೈ ಶಾಪ್ ಹತ್ರ ನಿಲ್ಲಿಸ್ಬಿಟ್ಟು ಗಾಲಿ ಹೊಡಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ತಿರ್ಕೊಂಡು ನೋಡಿಕೊಂಡು ಡೈರೆಕ್ಟಾಗಿ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಮತ್ತು ನಮ್ಮ ಬರ್ಡೇಗಲ್ಲಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ ಇವತ್ತು. ಅವ್ಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಿರೋದು ಈ ಥರ ಫಸ್ಟ್ ಟೈಮ್ ಆಚೆ ಕಡೆ ಬಂದು. ಮತ್ತು ನಮ್ಮಮ್ಮ ನೋಡ್ತವ್ರೆ ನನ್ನ, ಏನು ಹುಡುಗ ಬರೀ ವೀಡಿಯೋನೇ ಹಿಡಿತವನೆ ಅವಾಗಿಂದ, ಏನು ಮಾತಾಡ್ತಿಲ್ಲ. ವ್ಲಾಗ್ ಮಾಡೋಕೆ ನಾನು ಮಾತಾಡ್ತೀನಿ. ಸೊ ಇವತ್ತೇನು ವೀಡಿಯೋ ಮಾಡ್ತಿದ್ದೀನಿ ಬ್ಲಾಗಲ್ಲಿ, ಬಟ್ ಮಾತಾಡ್ತಿಲ್ಲ. ಸೊ ದೇವಸ್ಥಾನ ರೀಚ್ ಆದ್ವಿ. ಅಲ್ಲಿಂದ ದೇವಸ್ಥಾನ ರೀಚ್ ಆಗಿದ ತಕ್ಷಣ ನಾನು, ನಮ್ಮ ಅಕ್ಕ, ನಮ್ಮ ಮಾವ ಮತ್ತು ನಮ್ಮ ಅಣ್ಣ ಎಲ್ಲರೂ ಇಳ್ಕೊಂಡು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ಹೋಗೋ ಟೈಮಲ್ಲಿ ನಮ್ಮ ಅಕ್ಕ ಎಲ್ಲ ಪೂಜೆ ಸಾಮಾನು ಇಸ್ಕೋಬೇಕು ಅಂತ ಹೇಳಿದ್ರು. ಸೊ ಹಂಗೆ ಡೈರೆಕ್ಟಾಗಿ ಪೂಜೆ ಸಾಮಾನು ಅಂಗಡಿ ಹತ್ರ ಹೋಗ್ಬಿಟ್ಟು ಅವರೆಲ್ಲ ಪೂಜೆ ಸಾಮಾನು ತೊಗೊಂಡ್ರು. ನಾನು ಸ್ವಲ್ಪ ಹೊತ್ತು ಚಂಪಕಲಿನ ನಮ್ಮ ಬೇಬಿನ ರೇಗಿಸ್ಕೊಂಡು ಅವ್ರು ತೊಗೊಂಡೋ ಗ್ಯಾಪಲ್ಲಿ ಸಂಜೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋದಾದ್ಮೇಲೆ ಅಲ್ಲಿಂದ ಒಳಗಡೆ ಹೋಗಿ ಅವ್ರ ಪೂಜೆ ಕಡೆ ಹೋದ್ರು. ನಾನು ಇಲ್ಲೇ ದೇವ್ರು ನೋಡೋಣ ಅಂತ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ತೋರ್ಸೋಣ ಅಂತ ದೇವ್ರನ್ನ ತೋರ್ಸಕ್ಕೆ ಬಂದೆ. ನೋಡಿ, ಇವರೇ ಗಂಗಮ್ಮ ದೇವಿ. ಸೊ ಅಲ್ಲಿಂದ ದೇವ್ರು ನೋಡ್ಕೊಂಡು 3 ಪ್ರದಕ್ಷಿಣೆ ಹಾಕ್ಕೊಂಡು ಸುತ್ತಲಾಡ್ಕೊಂಡು ಒಂದು 10 ನಿಮಿಷ ದೇವಸ್ಥಾನದ ಒಳಗಡೆ ಕುತ್ಕೊಂಡು ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ನೋಡಿ, ನಮ್ಮ ಅಕ್ಕ ಅಂತೂ ಕಳೆದೋಗ್ಬಿಟ್ಟಿದ್ದಾರೆ ದೇವರಲ್ಲಿ. ಫುಲ್ ಬೇಡ್ಕೊತಾರೆ. ಹಂಗೆ ಮುಗಿಸ್ಕೊಂಡು ಹಂಗೆ ನಾನು, ನಮ್ಮ ಅಕ್ಕ, ನಮ್ಮ ಮಾವ ಎಲ್ಲರೂ ಅಲ್ಲಿಂದ ಡೈರೆಕ್ಟಾಗಿ ಎಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಆಮೇಲೆ ಅಲ್ಲೇನೋ ಸ್ಟ್ಯಾಚು ಇತ್ತು. ನಮ್ಮ ಮಚ್ಚ ಅಂತೂ ಫುಲ್ ನೋಡ್ತಾವನೆ, ಏನು ಸ್ಟ್ಯಾಚು ಯಾರ್ದು ಅಂತ. ನನಗೂ ಗೊತ್ತಿಲ್ಲ ಅದು ಯಾರ್ದು ಅಂತ. ಮತ್ತು ಅಲ್ಲಿಂದ ಕಾರ್ ಹತ್ಬಿಟ್ಟು ನಾವು ಡೈರೆಕ್ಟಾಗಿ ಹೋದ್ವಿ.
ಹಂಗೆ ನಮ್ಮ ಮಾವ ಬನ್ನಿ ಎಂಪೈರ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅಲ್ಲಿಂದ ಡೈರೆಕ್ಟಾಗಿ ನಾವು ಕೋಲಾರಲ್ಲಿರೋ ಎಂಪೈರ್ ಹೋಟೆಲ್, ಅಲ್ಲಿಂದ ಮೋಸ್ಟ್ಲಿ ಲೈಕ್ 15 ಕಿಲೋಮೀಟರ್ಸ್ ದೂರ ಐತೆ. ಅಲ್ಲಿ ಹೋಗೋಷ್ಟರಲ್ಲಿ ಮಗುನೇ ಪಾಪ ಸುಸ್ತಾಗ್ಬಿಟ್ಟು ಮಲ್ಕೊಂಡ್ಬಿಟ್ಟೈತೆ, ಎಲ್ಲ ಸ್ಲೀಪಿಂಗ್ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಲಾಸ್ಟ್ ನಾವು ಎಂಪೈರ್ಗೆ ರೀಚ್ ಆದ್ವಿ. ಸೊ ಎಂಪೈರ್ಗೆ ರೀಚ್ ಆದಮೇಲೆ ಅಲ್ಲಿಂದ 15 ಕಿಲೋಮೀಟರ್ ದೂರ ನಮ್ಮ ಮಾಲೂರಿಂದ ಎಂಪೈರ್ ಹೋಟೆಲ್ ಅಲ್ಲಿಗೆ. ಸೊ ಅಲ್ಲೇ ಹೋಗ್ಬಿಟ್ಟು ಕೂತ್ಕೊಂಡು ಎಂಪೈರ್ ಹೋಟೆಲ್ ಒಳಗಡೆ ಅವ್ರು ಬಂದು ಆರ್ಡ್ರ್ ತೊಗೊಂಡೋದ್ರು. ಮತ್ತು ಹಂಗೆ ನಾವು ಸ್ವಲ್ಪ ಹೊತ್ತು ಚಂಪಾಕಲಿ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಬರ್ಡೇ ಜೊತೆ ಅವಳಂತೂ ಫುಲ್ ಖುಷಿಯಲ್ಲಿದ್ದಾರೆ, ಅವ್ರ ಅಣ್ಣಂದ್ರೆಲ್ಲ ಫುಲ್ ಖುಷಿಯಲ್ಲಿದ್ದಾರೆ. ಮತ್ತು ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ವೆಯ್ಟಿಂಗ್ ಮಾಡಿದ್ವಿ. ಹಂಗೆ ಕೈ ಮರ್ತೋಗ್ಬಿಟ್ಟು ನಾನು ನನ್ನ ಮಚ್ಚ ಎಲ್ಲ ಹೋಗ್ಬಿಟ್ಟು ಕೈ ತೊಳ್ಕೊಂಬಂದ್ವಿ. ಸೊ ಅಲ್ಲಿ ಕೈ ತೊಳ್ಕೊಳೋವಾಗ ಮಿರರ್ ಚೆನ್ನಾಗಿತ್ತು ಅಂತ 2-3 ಪೋಸ್ಗಳು ಕೊಟ್ಟೆ. ಅದರಲ್ಲಂತೂ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಇಲ್ವಾ ಅಂತ ನನಗೂ ಒಂಚೂರು ಗೊತ್ತಿಲ್ಲ, ನೀವೇ ನೋಡಿ ಹೆಂಗಿದ್ದೀನಿ ಅಂತ. ಹಂಗೆ ಸಿಕ್ತು ಚಾನ್ಸು ಅಂತ ಹೇಳ್ಬಿಟ್ಟು ಒಂದು 10-15 ಫೋಟೋಗಳು ಹಿಡ್ಕೊಂಡು ಅಲ್ಲೇ ಒಂದು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ಟೇಬಲ್ ಬಂದ್ಬಿಟ್ಟು ನೋಡ್ತೀನಿ ಟೇಬಲ್ ಫುಲ್ ಖಾಲಿ. ನೋಡಿದ್ರೆ ನಮ್ಮ ಮಾವ ಎಲ್ಲ ಆರ್ಡ್ರ್ ಮಾಡಿದ್ದಾರೆ ಅಂದಿದ್ರು. ಸೊ ಅಲ್ಲಿ ಕುತ್ಕೊಂಡಿದ್ವಿ, ವೆಯ್ಟ್ ಮಾಡಿದ್ವಿ. 15 ಮಿನಿಟ್ಸ್ ಆದಮೇಲೆ ಬಂದಾದ್ಮೇಲೆ ಎಲ್ಲ ತಿಂದು ಚೆನ್ನಾಗಿ ಬಿರಿಯಾನಿ ಎಲ್ಲ ಬರ್ತಡೇ ಪಾರ್ಟಿ ಮಾಡಿಕೊಂಡು ಅಲ್ಲೇ ಬಿರಿಯಾನಿ KFC ಎಲ್ಲ ತಿನ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಮುಗಿಸ್ಬಿಟ್ಟು ಎದ್ದು ಬಂದ್ವಿ. ಹಂಗೆ ನಮ್ಮ ಚಂಪಾಕಲ್ಲಿನ ಸ್ವಲ್ಪ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಪಕ್ಕದಲ್ಲೇ ಪಾರ್ಕ್ ಇತ್ತು, ರೈಟ್ ಸೈಡಲ್ಲೇ. ಅಲ್ಲೇ ಪಾರ್ಕಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಮ್ಮಮ್ಮ ಎಲ್ಲ ಮಕ್ಕಳನ್ನ ಆಟ ಆಡಿಸ್ಕೊಂಡು. ಸೊ ಆ ಹುಡುಗಿ ಅಂತೂ ಫುಲ್ ಖುಷಿಯಲ್ಲಿದ್ಲು, ಬರ್ತ್ಡೇ ವೈಬ್ಸ್ ಮಾಡ್ತಾವಳೆ. ಫುಲ್ ಬರ್ತ್ಡೇದಲ್ಲಿ ಫೋಟೋಶೂಟ್ಗಳು 10-15 ಫೋಟೋಗಳಿಗಿಂತ 10-15 ಇನ್ನೂ ಜಾಸ್ತಿನೇ ಇಟ್ಕೊಂಡು ಮತ್ತೆ ಅವರ ಅಣ್ಣಂತ ಜೀಪ್ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಜೀಪ್ ಎತ್ತಾಕೊಂಡೋದ್ರೆ ಅವ್ರ ತಮ್ಮ ಮತ್ತೆ ಬಂದ್ಬಿಟ್ಟು ಅವನು ಜೀಪ್ ಒಂದು ಎತ್ಕೊಂಡು ಹೋಗ್ಬಿಟ್ಟ. ಎಲ್ಲ ಮುಗಿಸ್ಕೊಂಡು ಇವಾಗ ಹಂಗೆ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿದ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡೋ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಇವತ್ತಂತೂ, ಓಡಾಡಿ ಅಲ್ಲಿ ಇಲ್ಲಿ ಸುತ್ತಲಾಡಿ. ಸೊ ಜಸ್ಟ್ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.